ಸಂದ್ರೆ ನಮಸ್ಕಾರ. ನೋಡಿ ಸಂದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯ ಅದನಂತರ ಭಾರತದಲ್ಲಿ 18 ವರ್ಷ ಆದಂತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನೇರವಾಗಿ ಅರ್ಹತೆದೊಂದಿಗೆ ಅದನಂತರ ಸಂದರ್ಶನ ಮೂಲಕವಾಗಿ ಮಾತ್ರ ಆಯ್ಕೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ. ಆಗಲೇ ತಿಳಿಸ್ಕೊಟ್ಟೇನಲ್ಲ, ಯಾವುದೇ ಪರೀಕ್ಷೆ ಇರೋದಿಲ್ಲ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಅಂದ್ರೆ ಅಪ್ರೆಂಟಿಸ್ ಇರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಯಾರಿಗೂ ಕಾಯ್ತಾ ಇದಾರಲ್ಲ ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸೆ. ಮತ್ತೆ ಇದು ನಮ್ಮ ಒಂದು ಭಾರತೀಯ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ. ಎಷ್ಟು ಹುದ್ದೆಗಳು ಏನು ಅಂತ ಒಂದೊಂದ ಮಾಹಿತಿ ಇರತ್ತೆ. ಮತ್ತೆ ಇನ್ನೊಂದು 10ನೇ ಪಾಸ್ ಆದವರು, ಸೆಕೆಂಡ್ PUC ಪಾಸ್ ಆದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ ಇಲ್ಲಿ ವಿದ್ಯಾರ್ಹತೆ ITI ಕೂಡ ಮುಗಿಸಿದವರು ಅಪ್ಲಿಕೇಶನ್ ಹಾಕಿ, ಮತ್ತು ಡಿಪ್ಲೊಮಾ, BA, BCom, BSc, BBA ಪದವಿ ಈ ರೀತಿಯಾಗಿ ಪಾಸ್ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಒಂದೇ ಅಪ್ರೆಂಟಿಸ್ ಇರೋದಲ್ಲ, ವಿವಿಧ ಪ್ರಕಾರ ಇರತ್ತೆ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ ಈ ಒಂದು ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ತುಂಬಾ ಜನ ಕೇಳ್ತಾ ಇದಾರೆ, ಅಪ್ರೆಂಟಿಸ್ ಇದ್ರೆ ಕರೆದ್ರೆ ತಿಳಿಸ್ಕೊಡಿ. ನಾವು ಸರ್ ITI ಮಾಡಿದ್ದೀವಿ, ITI ಮಾಡಿ ಕೂಡ ವೇಸ್ಟ್ ಆಗ್ತಾ ಇದೆ. ಸರ್ ನಾವು SSLC ಮಾಡಿದ್ದೀವಿ, SSLC ಮಾಡಿ ಕೂಡ ವೇಸ್ಟ್ ಆಗ್ತಾ ಇದೆ. ತುಂಬಾ ಜನ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ. ಮತ್ತೆ ಕೆಲವು ಜನ ಅಂತ ಮುಗ್ದ ಹೋಯ್ತು, ಸರ್ ನಾವು ಡಿಪ್ಲೊಮಾ ಮಾಡಿದ್ದೀವಿ, ಡಿಪ್ಲೊಮಾಗೆ ಯಾವುದೇ ಪೋಸ್ಟ್ ಕರೆದೇ ಇಲ್ಲ ಅಂತ ಹೇಳಿ ತುಂಬಾ ಜನ ಅಂತ ಇದ್ದಾರೆ. ಬಟ್ ಈಗ ಅಪ್ಲಿಕೇಶನ್ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಿ ಪೋಸ್ಟ್ಗಳನ್ನ ಪಡೆದುಕೊಳ್ಳಿ. ಮತ್ತೆ ಎಷ್ಟು ವರ್ಷ ಕೆಲಸ ಇರತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಟೋಟಲ್ ಆಗಿ 523 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಎಷ್ಟು ಹೇಳಿ, 523 ಪೋಸ್ಟ್ ಖಾಲಿ ಇರತ್ತೆ ಈ ಒಂದು ಸಂಸ್ಥೆಯಲ್ಲಿ. ಇಲ್ಲಿ ಖಾಲಿ ಇರುವಂತಹ ಸಂಸ್ಥೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇನ್ನು ಎಷ್ಟೆಷ್ಟು ಹುದ್ದೆಗಳು, ಯಾವ್ಯಾವ ಪೋಸ್ಟ್ಗಳು ಅದೆಲ್ಲ ಕೊಟ್ಟಿದ್ದಾರೆ ವಿವರಣೆ ಮೂಲಕವಾಗಿ. ಇಲ್ಲಿ ನಿಮ್ಮ ಒಂದು ಕೋಡ್ ಕೊಟ್ಟಿರ್ತಾರೆ. ಈ ಒಂದು ಡಿಸ್ಟಿಕ್ ಕೋಡ್ ಅನ್ನ ಕೊಟ್ಟಿದ್ದಾರೆ. 101, 102, 103, 104 ಈ ರೀತಿಯಾಗಿ ಟೋಟಲ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಪೋಸ್ಟ್, ಆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದ ನಂತರ ನಿಮ್ಮ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ನಾನು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡಕ್ಕಾಗಲ್ಲ, ಯಾಕಂದ್ರೆ ಟೈಮ್ ಲಾಂಗ್ ಆಗತ್ತೆ, ವಿಡಿಯೋ ಕೂಡ ಲಾಂಗ್ ಆಗತ್ತೆ, ಟೈಮ್ ಕೂಡ ನಿಮ್ಗೆ ವೇಸ್ಟ್ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ನಮ್ಮೊಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತಿಳಿಸ್ಕೊಡ್ಬೇಕು. ತುಂಬಾ ಜನ ಕರ್ನಾಟಕದವರು ಕರ್ನಾಟಕದಲ್ಲೇ ಮಾತ್ರ ಅರ್ಜಿ ಸಲ್ಲಿಸ್ತಾರೆ. ಒಂದ್ಸರಿ ಈ ಒಂದು ನೋಟಿಸ್ ಅನ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಟೋಟಲ್ ಆಗಿ 523 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಒಂದೊಂದ ನೋಡೋಣ. ನೋಡಿ, ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಮೊದಲಿಗೆ ಡಾಟಾ ಎಂಟ್ರಿ ಆಪರೇಟರ್ ಪೋಸ್ಟ್ಗಳು ಖಾಲಿ ಇರತ್ತೆ, ಆಪರೇಟಿಸ್ ಹುದ್ದೆಗಳು ಖಾಲಿ ಇರತ್ತೆ, ಮೆಕ್ಯಾನಿಸ್ಟ್ ಹುದ್ದೆಗಳು ಖಾಲಿ ಇರತ್ತೆ, ಮೆಕ್ಯಾನಿಕಲ್ ಹುದ್ದೆಗಳು ಖಾಲಿ ಇರತ್ತೆ, ಎಲೆಕ್ಟ್ರಿಕಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಪ್ರಿಂಟರ್ ಹುದ್ದೆಗಳು ಖಾಲಿ ಇರತ್ತೆ, ಎಲೆಕ್ಟ್ರಾನಿಕಲ್ಸ್ ಹುದ್ದೆಗಳು ಖಾಲಿ ಇರತ್ತೆ, ಟ್ರೇಡ್ ಆಪರೇಟಿವ್ಸ್ ಹುದ್ದೆಗಳು ಖಾಲಿ ಇರತ್ತೆ, ಆಪರೇಟಿವ್ಸ್ ದಲ್ಲೇ ಸಿವಿಲ್ ಪೋಸ್ಟ್ ಇರತ್ತೆ, ಎಲೆಕ್ಟ್ರಾನಿಕಲ್ ಇರತ್ತೆ, ಅದ ನಂತರ ಟೆಕ್ನಿಕಲ್ ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಇನ್ನು ವಿವಿಧ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಅಪ್ರೆಂಟಿಸ್ ಆಯ್ಕೆ ಆದ್ರೆ 4,000ದಿಂದ 4,500 ತನಕ ಮಾತ್ರ ನಿಮಗೆ ಸ್ಟೀಫಂಡ್ ಅಂತ ಹೇಳಿರತ್ತೆ. ಸ್ಟೀಫಂಡ್ ಅಂದ್ರೆ ನಿಮಗೆ ಸರ್ಕಾರದ ನಂತರ ಕೊಡೋದಿಲ್ಲ, ಇದು ಅವರು ನಿಮ್ಗೆ ಒಂದು ಡಿಸೈಡ್ ಮಾಡ್ಕೊಂಡು 4,000ದಿಂದ 4,500 ರೂಪಾಯಿ ಪರ್ ಮಂತ್ ಆಗಿ ಸ್ಟೀಫಂಡ್ ಅಂತ ಹೇಳಿ ಕೊಡ್ತಾರೆ. ವೇತನ ಇರಲ್ಲ, ಇದು ಸ್ಟೀಫಂಡ್. ಇಲ್ಲಿ ಕಲಿರುವಂತ ಪೋಸ್ಟ್ ಟೋಟಲ್ 3 ಪ್ರಕಾರದಲ್ಲೇ ವಿವಿಧ ರೀತಿಯಲ್ಲಿ ಇರತ್ತೆ. ಇಲ್ಲಿ ಟ್ರೇಡ್ ಆಪರೇಟಿವ್ಸು, ತಂತ್ರಜ್ಞಾನ ಆಪರೇಟಿವ್ಸು, ಪದವೀಧರ ಆಪರೇಟಿವ್ಸು, ವಿವಿಧ ಇಲಾಖೆಯಲ್ಲಿ ವಿವಿಧ ರೀತಿಯಲ್ಲಿ ಕರೀತಾನೆ ಇರ್ತಾರೆ ಆಪರೇಟಿವ್ಸು. ಬಟ್ ನಿಮಗೆ ಯಾವ ಒಂದು ಪೋಸ್ಟ್ ಹೋಲಿಕೆ ಆಗತ್ತೆ ಆ ಒಂದು ಹೋಲಿಕೆ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ. ಟ್ರೇಡ್ ಆಪರೇಟಿವ್ಸ್ 174 ಇರತ್ತೆ ಪೋಸ್ಟ್, ತಂತ್ರಜ್ಞಾನ ಆಪರೇಟಿವ್ಸ್ 202 ಪೋಸ್ಟ್ ಇರತ್ತೆ, ಪದವೀಧರ ಆಪರೇಟಿವ್ಸ್ 147 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸಿ. ಇನ್ನು ವಿದ್ಯಾರ್ಹತೆ ಎದಕ್ಕೆ ಎಷ್ಟೆಷ್ಟು ಆಗಿರಬೇಕು ಅದನ್ನ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಪೋಸ್ಟ್ ವೈಸ್ ತಿಳಿಸ್ಕೊಡ್ತಾ ಹೋತಂದ್ರೆ ನಿಮಗೆ ತುಂಬಾ ಲಾಂಗ್ ಆಗತ್ತೆ ಈ ವಿಡಿಯೋ. ಶಾರ್ಟ್ಕಟ್ ಆಗಿ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನೋಟಿಸ್ ಅಂತ ರಿಲೀಸ್ ಮಾಡಿರ್ತಾರೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಬಟ್ ನಾನು ಇಲ್ಲಿ ಬೇಸಿಕ್ ಆಗಿ ನಿಮಗೆ ತಿಳಿಸ್ಕೊಡೋದ್ರಿಂದ ಕೆಲವು ಜನ ಕನ್ಫ್ಯೂಸ್ ಆಗತ್ತೆ, ಇದು ಸುಳ್ಳು ಹೇಳ್ತಿದಾರ ಅಥವಾ ನಿಜ ಹೇಳ್ತಿದಾರ ಅಂತ ಗೊತ್ತೇ ಆಗಲ್ಲ. ಇಲ್ಲಿ ನಿಮಗೆ 8 ಪೇಜ್ ಇದೆ, ಇದು ಹೇಳ್ತಾ ಕೂತ್ರೆ ನಿಮಗೆ ಟೈಮ್ ಲಾಂಗ್ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ನೋಡಿ, ಇಲ್ಲಿ ಟ್ರೇಡ್ ಆಪರೇಟಿವ್ಸ್ 10ನೇ ITI ಸೆಕೆಂಡ್ PUC ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಇನ್ನು ತಂತ್ರಜ್ಞಾನ ಆಪರೇಟಿವ್ಸ್ ಡಿಪ್ಲೊಮಾ ಕಂಪ್ಲೀಟ್ ಮಾಡೋದು ಅರ್ಜಿ ಸಲ್ಲಿಸಿ. ಇನ್ನು ಪದವೀಧರ ಆಪರೇಟಿವ್ಸ್ ಪದವಿ, BA, BCom, BSc, BBA ಪದವಿ ಈ ರೀತಿಯಾಗಿ ಪಾಸ್ ಆಗಿರ್ಬೇಕು. ಇನ್ನು ಏಜ್ ಲಿಮಿಟ್ ನೋಡಿ, ಇದರಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ನಿಮ್ಮೊಂದು ವಯೋಮಿತಿ 18 ವರ್ಷ ಅಂತೂ ಕಡ್ಡಾಯವಾಗಿ ಆಗಲೇಬೇಕಾಗತ್ತೆ. 18 ವರ್ಷದಿಂದ 24 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. 30/9/2025
ನೀವು ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ ವೈ ಮಿತಿ. ಮತ್ತೆ ಇದಕ್ಕೆ ಎಷ್ಟು ಫ್ರೇಡ್ ನೋಡಿ, ಎಷ್ಟು ನಿಮಗೆ ಟೈಮ್ ಇರತ್ತೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಪ್ಪ ಅಂದ್ರೆ 12 ತಿಂಗಳು ಇರತ್ತೆ ಟ್ರೈನಿಂಗ್. ಇದು ಅಂದ್ರೆ 1 ವರ್ಷ ತನಕ ನೀವು ಟ್ರೈನಿಂಗ್ ಮಾಡ್ಬೇಕಾಗತ್ತೆ ಇಲ್ಲಿ. ಅದ ನಂತರ ನೀವೆಲ್ಲ ಸೆಲೆಕ್ಟ್ ಆತಂದ್ರೆ ನಿಮಗೆ ಖಾಯಂ ಹುದ್ದೆ ಕೂಡ ಕೆಲಸಕ್ಕೆ ಆಯ್ಕೆ ಮಾಡ್ತಾರೆ. ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಇಲ್ಲಿ ನೋಡಿ www.com IOCL.com ಗೆ ಭೇಟಿ ಅನ್ಕೊಂಡು ಅರ್ಜಿ ಸಲ್ಲಿಸಿ, ಅಥವಾ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಈ ಒಂದು PDF ಫಾರ್ಮ್ಗೆ ಬಂದು ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನಿಮಗೆ ಹೋಮ್ ಪೇಜ್ಗೆ ತೆಗೆದುಕೊಂಡೋಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗತ್ತೆ. ಈ ರೀತಿಯ ಪ್ರೊಸೆಸಿಂಗು. ಮತ್ತು ಅರ್ಜಿ ಶುಲ್ಕ ಅಂತ ₹1 ಕೂಡ ಇರಲ್ಲ. ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಹತೆ ಪಟ್ಟಿ ಮತ್ತು ಡಾಕ್ಯುಮೆಂಟ್ಸು ಅಷ್ಟೇ ಮುಗೀತು. 12/9/2025 ಅರ್ಜಿಗಳು ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 11 ಅಕ್ಟೋಬರ್ 2025. ಇದು ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 12 ಸೆಪ್ಟೆಂಬರ್ 2025 ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11 ಅಕ್ಟೋಬರ್ 2025 ರಾತ್ರಿ 11 ಗಂಟೆ ತನಕ 11 ಗಂಟೆ 55 ನಿಮಿಷ ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಡಾಕ್ಯುಮೆಂಟ್ಸ್ ಏನೆಲ್ಲ ವೆರಿಫಿಕೇಶನ್ ಮಾಡ್ತಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 4-5 ಡಾಕ್ಯುಮೆಂಟ್ಸ್ ಅಷ್ಟೇ ಇದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಮೊದಲಿಗೆ ನಿಮ್ಮೊಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಎಲ್ಲಿ ಯಾವ ರೀತಿಯಾಗಿ ಪಾಸ್ ಆಗಿದಾರ, ವಿಶ್ವವಿದ್ಯಾಲಯದಿಂದ ಪಡೆದಂತ ಸರ್ಟಿಫಿಕೇಟ್. ಅದ ನಂತರ ನಿಮ್ಮ ಒಂದು ಇಯರ್ ವೈಸ್ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. HS ದಿಂದ ಪಾಸ್ ಆಗಿದಾರ ಅಥವಾ ಡಿಪ್ಲೊಮಾ, ಗ್ರಾಜುಯೇಟು, ಇಂಜಿನಿಯರಿಂಗು, SSLC ಎಲ್ಲ ಬೇಕಾಗತ್ತೆ. ಇನ್ನು ಫೈನಲ್ ITI ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಅದ ನಂತರ ಫಸ್ಟ್ ಫೇಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಎಂಗೇಜ್ಮೆಂಟ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಅವೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅವರು. ಫಿಟ್ನೆಸ್ ಸರ್ಟಿಫಿಕೇಟು, ಮೆಡಿಕಲ್ ಸರ್ಟಿಫಿಕೇಟ್ ಇದ್ರು ಕೂಡ ನಡೆಯುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇವರು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಯಾರು ಅರ್ಜಿ ಸಲ್ಲಿಸಬೇಕು ಆಪರೇಟರ್ಸ್ ಹುದ್ದೆಗಳು 1 ವರ್ಷ ತನಕ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಆಸಕ್ತಿ ಇದ್ದವರು ಮಾತ್ರ ಹುದ್ದೆಗಳನ್ನ ಪಡೆದುಕೊಳ್ಳಿ. ಬೇಡ ಅಂದ್ರೆ ನಾವು ಖಾಯಂ ಹುದ್ದೆಗೋಸ್ಕರ ಕಾಯ್ತಾ ಇದೀವಪ್ಪ ಅಂದ್ರೆ ನೀವು ಖಾಯಂ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ಅಪ್ರೆಂಟಿಸ್ ಇರತ್ತೆ 1 ವರ್ಷ ಮಾತ್ರ ಇರತ್ತೆ ಕೆಲಸ. ಅಥವಾ ಏನಾದ್ರು ಮತ್ತಷ್ಟು ಜಾಸ್ತಿ ಮಾಡ್ಬೋದು. 1.5 ವರ್ಷ ತನಕ ಟ್ರೈನಿಂಗ್ ಇರತ್ತೆ, ಮತ್ತೆ 2 ವರ್ಷ ತನಕ ಕೂಡ ಟ್ರೈನಿಂಗ್ ಇರತ್ತೆ. ನೀವು ಯಾವ ರೀತಿ ಕೆಲಸ ಮಾಡ್ತಿರಲ್ಲ ಆ ರೀತಿಯಾಗಿ. ನೋಡಿ, ಆಫೀಸಲ್ಲಿ ಇರುವಂತ ನೋಟಿಸ್ ಆಗಿರತ್ತೆ. ನೋಟಿಸ್ ನಮ್ಮ ಒಂದು ಫೇಸ್ಬುಕ್ ನಲ್ಲಿ ಕೊಟ್ಟಿದ್ದೇನೆ. ಫೇಸ್ಬುಕ್ ನಲ್ಲಿ ಕೂಡ ಜಾಯ್ನ್ ಆಗಿ